ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸ್ಪೆಷಲ್ ಏಬಲ್ಡ್ದು ಚೆಸ್ಸನ್ನು ಡೆವಲಪ್ ಮಾಡೋದ್ರಲ್ಲಿ ಕರ್ನಾಟಕದಾದ್ಯಂತ ಇಲ್ಲದೆ ಇರೋದ ನೋಂದಣಿಯನ್ನು ಇತ್ತೀಚೆಗೆ ನಾವು ಮೈಸೂರಿನಲ್ಲಿ ಮಾಡಿಸಿದ್ವಿ. ಸೊ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಈ ಶಾಲೆಯ ಅಂಧ ಮಕ್ಕಳಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ, ಯಾರು ಚೆಸ್ಸನ್ನು ಆಡ್ತೀರಿ, ಚೆಸ್ ಆಡಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಬೋರ್ಡು ಮತ್ತೊಂದು ಉಚಿತವಾಗಿ ತರಬೇತಿಯನ್ನು ಕೊಡುವಂಥ ಕಾರ್ಯವನ್ನು ಈ ಸತೀಶ್ ರವರ 50ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ಹಿಂದಿನ ದಿನದಿಂದಲೇ ಇವತ್ತಿನಿಂದಲೇ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ಇದಕ್ಕೆ ಸಂಬಂಧಪಟ್ಟಾಗೆ ಮಕ್ಕಳಿಗೆ ಆಸಕ್ತಿ ಇದ್ದದ್ದನ್ನು ಗುರುತಿಸ್ತೀವಿ. ನಾನು ಫ್ಯಾಕಲ್ಟಿನ ಉಚಿತವಾಗಿ ಕಳಿಸ್ಕೊಡ್ತೀನಿ. ಹಾಗೆ ಅದಕ್ಕೆ ಏನು ಬೇಕು ಸಾಮಾನ್ಯಗಳು ಅಂದರೆ ಚೆಸ್ ಬೋರ್ಡ್ ಮತ್ತು ಎಲ್ಲನೂ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಮಕ್ಕಳು ಆಗ್ತಾ ಇದೆ ನಿರಂತರವಾಗಿ ಪ್ರಾಕ್ಟೀಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇನ್ನೂ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ, ನಾಡಿದ್ದು ಬೆಂಗಳೂರಿನಿಂದ ಕ್ಯಾನ್ಫಿನ್ ನೋವಿನ ಅಧಿಕಾರಿ ಒಬ್ಬರನ್ನ ಬರ್ಲಿಕ್ಕೆ ಹೇಳಿದ್ದೀನಿ. ಆಲ್ರೆಡಿ ನಾನು ಸತೀಶ್ ಹತ್ರ ಮಾತಾಡಿದ್ದೀನಿ. ಡೆಫ್ ಮಕ್ಕಳಿಗೆ ಈ ಸಾರಿ ಅದರಲ್ಲೂ ನಮ್ಮ ಡೆಫ್ ಅಂದರೆ ನಮ್ಮ ಈ ಶಾಲೆಯ ಡೆಫ್ ಮಕ್ಕಳುಗಳಿಗೆ ಇಯರ್ ಏಡ್ಸನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಅವ್ರುಗಳನ್ನು ನಾವೇ ಕರ್ಕೊಂಡೋಗಿ ಆಯುಷ್ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಟೆಸ್ಟ್ ಮಾಡಿಸಿ ಪವರನ್ನು ನಂತರ ಅವರಿಗೆ ಯಾವ್ದು ಸೂಟಬಲ್ ಅನ್ನೋದನ್ನು ನಾವು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಮೈಸೂರಿನಲ್ಲಿರ್ತಕ್ಕಂಥ ಇನ್ನೂ 4 ಶಾಲೆ ಇದೆ. ಪುಟ್ವೀರಮ್ಮ ಇದೆ, ಸಾಯಿರಂಗ ಇದೆ, ಮತ್ತು ಮರ್ಸಿ ಶಾಲೆ ಇದೆ. ನಿಮ್ಮದು ಆ 3 ಶಾಲೆನಲ್ಲೂ 8, 9, 10ನೇ ತರಗತಿ